ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಮಿಸ್ ಮಾಡಿಕೊಳ್ಳೇಬೇಡಿ. ಒಂದ್ಸರಿ ಇಕ್ಕಿದ ಬೇಳೆ ಕಾಳು ಹಾಕಿ ಮಾಡಿ. ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಇದ್ಕಿದ ಬೇಳೆ ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಾಡೋದು, ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, 1 ಕಪ್ಪು ಅವರೆಕಾಳು, ಒಂದು 5 ನಿಮಿಷ ಇದ್ಕಿದ ಬೇಳೆ ಇದು ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನು ತೆಂಗಿನಕಾಯಿ ಉಪಯೋಗಿಸ್ಕೊತೀನಿ. ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಜೀರಿಗೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಮೆಣಸಿನ್ಕಾಯಿ, ಉಪ್ಪು, ಅಕ್ಕಿ ಹಿಟ್ಟು, ಎಣ್ಣೆ, ಚಟ್ನಿಗೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಂದು 4 ಎಲೆ ಹುರಿದು ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕಡಲೆ, ಸ್ವಲ್ಪ ಹುಣಸೆಹಣ್ಣು, ಇದು ಕಾಳುಮೆಣಸು ಒಂದು 4, ಸ್ವಲ್ಪ ಜೀರಿಗೆ, ಉಪ್ಪು, ತೆಂಗಿನಕಾಯಿ ಯೂಸ್ ಮಾಡ್ಕೊತೀನಿ. ಇಷ್ಟೇ ಪದಾರ್ಥ. ನಾನು ಯಾವಾಗಲೂ ಮೆಣಸಿನ್ಕಾಯಿ ಹುರಿದು ಇಟ್ಕೊತೀನಿ, ಯಾಕೆ ಅಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ. ಕರ್ಬೇವಿನ ಸೊಪ್ಪು ಕೂಡ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ನಾನು ಚಿಕ್ಕದು 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆ ನೋಡಿ ಜೀರಿಗೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ನೋಡಿ ತೆಂಗಿನಕಾಯಿ. ನಾನು ಸ್ವಲ್ಪ ತೆಂಗಿನಕಾಯಿ ಒಂದು 2 ಸ್ಪೂನಷ್ಟು ಸೇರಿಸ್ಕೊತೀನಿ. ಈಗ 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನು ಈ ಮೆಜರ್ಮೆಂಟ್ಗೆ ಅಕ್ಕಿ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ. ನಾನು ಬೇರೆ ಯಾವುದೂ ಮಿಕ್ಸ್ ಮಾಡಿಲ್ಲ ಅಕ್ಕಿ ಹಿಟ್ಟಿಗೆ. ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಒಂದು ಸರಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ನಾನು ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದೇ ಅವರೆಕಾಳು ಒಂದು 5 ನಿಮಿಷ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನೇ ನಾನು ಯೂಸ್ ಮಾಡ್ಕೊತೀನಿ. ಅವರೆಕಾಳು ಬೇಯಿಸಿದ ನೀರನ್ನು ಏನೂ ಬಿಸಾಕೋಕ್ಕೆ ಹೋಗಬೇಡಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಬಿಸಿನೀರು ಅದೇ ಕಾಳು ಬೇಯಿಸಿದ ನೀರನ್ನೇ ಸ್ವಲ್ಪ ಹಾಕ್ಕೊಂಡು, ನೀರು ಎಷ್ಟು ಬೇಕಾಗುತ್ತೆ ರೊಟ್ಟಿಗೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಿಸಿನೀರೇ ಹಾಕೋಬೇಕು, ತಣ್ಣೀರು ಹಾಕೊಳ್ಳೋಕೆ ಹೋಗಬೇಡಿ. ನಾನು ಯಾವಾಗಲೂ ಹುರ್ಗಡ್ಲೆ ಹಾಕಿ ಮಾಡ್ತಿದ್ದೆ. ಇದು ಸೀಸನ್ ಇದೆಯಲ್ಲ ಅಂತ ನಾನು ಇವಾಗ ಇದ್ಕಿದ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಅವರೆಕಾಳಂತೂ ನಾನು ಹೇಳಿದ್ನಲ್ಲ, ಬಿಡೋಕ್ಕೆ ಹೋಗಬೇಡಿ ಸೀಸನಲ್ಲಿ. ಇವಾಗ ಇದು ತುಂಬ ಆಯಲ್ಲು ಉತ್ಪತ್ತಿ ಮಾಡುತ್ತಂತೆ. ಅದನ್ನು ತಿನ್ನಬೇಕಂತೆ ಅವರೆಕಾಳು. ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತಂತೆ. ನನಗೂ ಗೊತ್ತಿಲ್ಲ, ಕೆಲವರೆಲ್ಲ ಹೇಳಿ ತಿಳ್ಕೊಂಡಿದ್ದೀನಿ. ನೋಡಿ ಇವಾಗ ಮಿಕ್ಸ್ ಆಯಿತು. ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಹಾಗೆ ಇದ್ಕಿದ ಕಾಳು ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೀರು ಜಾಸ್ತಿ ಆಯಿತು, ಹಿಟ್ಟು ಹಾಕೋತಾ ಇದ್ದೀನಿ. ಯಾಕಂದರೆ ಇದು ರೊಟ್ಟಿ ತಟ್ಟು ಅದಕ್ಕೆ ಬರಬೇಕು. ಜಾಸ್ತಿ ಏನು ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಇದ್ಕಿದ ಕಾಳು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಏಕೆಂದರೆ ರೊಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳಿ, ಬೆಂದಿರೋದು ಅಂತ ಬೇಯಿಸೋದು. ಚಟ್ನಿಗೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಹುರ್ಕೊಂಡಿದ್ದ ಮೆಣಸಿನ್ಕಾಯಿ ಹೆಂಚ ಮೇಲೆ ಹುರ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಮೆಣಸು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸು ಹಾಕ್ಕೊಳ್ಳೋದ್ರಿಂದ. ಹುಣಸೆಹಣ್ಣು, ಹುರ್ಗಡ್ಲೆ, ನೀವು ಬೇಕಿದ್ರೆ ಶುಂಠಿನೂ ಹಾಕ್ಕೊಳ್ಳಿ. ರುಬ್ಕೊತಾ ಇದ್ದೀನಿ. ತೀರಾ ಏನು ನೈಸಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ, ಇಷ್ಟು ರುಬ್ಬಿದ್ರೆ ಸಾಕು. ಸ್ವಲ್ಪ ತರಿನೇ ಇರಬೇಕು, ಚಟ್ನಿ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಬ್ಬಟ್ಟು ತಟ್ಟೋದು ಪೇಪರ್ ತಗೊಂಡು, ಇದು ಅಂಗಡಿ ಸಿಗುತ್ತೆ. ಈಗ ನಾನು ರೊಟ್ಟಿ ತಟ್ಕೊತೀನಿ. ಇದು ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನಮಗೆ ಎಷ್ಟು ರೊಟ್ಟಿ ಮೆಜರ್ಮೆಂಟು ಬೇಕಾಗುತ್ತೆ ಆ ಥರ. ನಂದು ಒಂದು ದೊಡ್ಡ ಶೀಟೇ ತೊಗೊಂಬಿಟ್ಟಿದ್ದೀನಿ ರೊಟ್ಟಿ ತಟ್ಟೋಕ್ಕೆ. ಕಟ್ ಮಾಡ್ಕೊಳ್ಳಿಲ್ಲ ಸ್ಕ್ವೇರಾಗೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೋಡಿ ಈಗ ನಾನು ತಟ್ಕೊಂಡಿದ್ದು ಈ ಥರ ಹಾಕೋತಾ ಇದ್ದೀನಿ. ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು, ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೈಡಲ್ಲಿ. ಈಗ ನಾನು ಸಾಫ್ಟಾಗಿ ಬೇಯಬೇಕಂತ ನಾನು ಮುಚ್ಚಿ ಬೇಯಿಸ್ಕೊತೀನಿ. ಮೇಲ್ಗಡೆ ಸಾಫ್ಟಾಗಿರುತ್ತೆ. ನೋಡಿ ಒಂದು ಸೈಡ್ ಬೆಂದಿದೆ.
ಈಗ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ಈ ಸೈಡನ್ನು ಮುಚ್ತೀನಿ, ಹಾಡಾಗ್ಬಿಡುತ್ತೆ. ಅದಕ್ಕೆ ನಾನು 2 ಸೈಡನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈಗ 2 ಸೈಡು ಆಗಿದೆ. ತಕ್ಕೊತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ. ನೋಡಿ ಸ್ನೇಹಿತರೆ, ಇದ್ಕಿದ ಬೇಳೆ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಸಿಕ್ಕಾಪಟ್ಟೆ ಟೇಸ್ಟಿ. ಅವರೆಕಾಳಂತೂ ಆಹಾ ಹಾ ಹಾ, ಈ ಟೈಮಲ್ಲಿ ತಿನ್ನಬೇಕು. ಹಾಂ, ತಿಂದು ತೋರಿಸ್ತೀನಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ಥ್ಯಾಂಕ್ ಯು.